ಓಂ ಶ್ರೀ ವಿಷ್ಣವೇ ನಮಃ. ಶ್ರೀ ವಿಷ್ಣು ಸಹಸ್ರನಾಮ ಶ್ಲೋಕ ಅರ್ಥಚಿಂತನೆಯಲ್ಲಿ 36ನೆಯ ಶ್ಲೋಕ. ಸ್ಕಂದ ಸ್ಕಂದಧರೋ ಧುರ್ಯೋ ವರದೋ ವಾಯುವಾಹನಃ ವಾಸುದೇವೋ ಬೃಹದ್ಭಾನುರಾದಿದೇವಃ ಪುರಂದರಃ. ಮೊದಲನೆಯ ನಾಮ ಸ್ಕಂದಃ. ಸ್ಕಂದಃ ಎನ್ನುವಂತಹ ಈ ನಾಮ ಶಿವನ ಮಗನಾದಂತಹ ಕುಮಾರಸ್ವಾಮಿಯ ಹೆಸರು ಹೌದು. ಆದರೆ ಸ್ಕಂದಃ ಎನ್ನುವಂತಹ ನಾಮವನ್ನ ವಿಷ್ಣು ಪರವಾಗಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಆದಿತ್ಯ ಹೃದಯದಲ್ಲೂ ಕೂಡ ಸೂರ್ಯ ಭಗವಂತನನ್ನ ಸ್ಕಂದಃ ಎನ್ನುವಂತಹ ಮಾತನ್ನ ನಾವು ನೋಡ್ತೀವಿ. ಏಷ ಬ್ರಹ್ಮಾ ಚ ವಿಷ್ಣುಶ್ಚ ಶಿವ ಸ್ಕಂದ ಪ್ರಜಾಪತಿ ಅಂತ ಆದಿತ್ಯ ಹೃದಯದಲ್ಲಿ ಸೂರ್ಯನ ಸಹಸ್ರನಾಮದಲ್ಲಿ ವಿಷ್ಣುವನ್ನು ಬೋಧಿಸುವಂತಹ ಈ ಸ್ಕಂದ ಶಬ್ದ ನಮಗೆ ಅಲ್ಲಿ ಕಾಣಿಸುತ್ತೆ. ಹಾಗಾದ್ರೆ ವಿಷ್ಣು ಭಗವಂತನಿಗೆ ಸ್ಕಂದಃ ಎನ್ನುವುದಕ್ಕೆ ಕಾರಣ ಏನು ಅಂತಂದ್ರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಭಗವಂತ ಹೇಳ್ತಾನೆ. ಯಾವಾಗೆಲ್ಲ ಧರ್ಮ ಅನ್ನುವಂಥದ್ದು ನಾಶ ಆಗ್ತಾ ಇರುತ್ತೆ, ಅಧರ್ಮ ಅನ್ನುವಂಥದ್ದು ಹೆಚ್ಚಾಗ್ತಾ ಇರುತ್ತೆ, ಆಗ ಧರ್ಮವನ್ನ ಉದ್ಧರಿಸುವುದಕ್ಕಾಗಿ ನಾನು ಮತ್ತೆ ಮತ್ತೆ ಅವತಾರ ಮಾಡ್ತೀನಿ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ ಹಾಗೆ, ಸ್ಕಂದಃ ಎನ್ನುವಂತಹ ಈ ಶಬ್ದಕ್ಕೆ ಅಥವಾ ಈ ನಾಮಕ್ಕೆ ಇಲ್ಲಿ ಅರ್ಥ ಏನು ಅಂತಂದ್ರೆ, ಆಕಾಶದಿಂದ ಇಳಿಯುವವನು ಅಂತ ಅರ್ಥ ಮಾಡ್ಕೊಳ್ಬೇಕು, ಅವತರಿಸುವವನು ಅಂತ ಅರ್ಥ ಮಾಡ್ಕೊಳ್ಬೇಕು. ಆ ಭಗವಂತ ಒಂದು ಮಹತ್ ಕಾರ್ಯಕ್ಕಾಗಿ ದೇಹ ಧಾರಣೆಯನ್ನ ಮಾಡಿಕೊಂಡು ಮನುಷ್ಯರಿಗೆ ಶಿಕ್ಷಣವನ್ನ ಕೊಡಲಿಕ್ಕಾಗಿ ಮನುಷ್ಯರ ಹಾಗೆ ಅವತಾರ ಮಾಡುತ್ತಾನೆ. ಆದ್ದರಿಂದ ಭಗವಂತನ ಹೆಸರು ಸ್ಕಂದಃ. ಸ್ಕಂದತ್ಯಮೃತ ರೂಪೇಣ ಸ್ರವತಿ ಗಚ್ಚತಿ ವಾಯುರೂಪೇಣ ಶೋಷಯತೀತಿ ಸ್ಕಂದಃ ಅಂತ ಕೂಡ ಇದರ ಅರ್ಥ ಇದೆ. ಅಂದ್ರೆ ಭಗವಂತ ಈ ಭೂಮಿಯ ಮೇಲೆ ಅವತರಿಸುವಾಗ ಅಮೃತದ ಮಳೆಯನ್ನ ಸುರಿಸ್ತಾ ಅವತಾರ ಮಾಡುತ್ತಾನೆ. ಅದರ ಅರ್ಥ ಏನು? ನಾವು ಹುಟ್ಟುತ್ತೀವಿ, ನಮ್ಮ ಹಾಗೆ ಬಹಳಷ್ಟು ಜನ ಹುಟ್ಟುತ್ತಾರೆ, ಆದರೆ ಹುಟ್ಟಿನ ಅರ್ಥ ಏನು ಅಂತ ತಿಳ್ಕೊಳ್ಳೋದ್ರಲ್ಲೇ ಜೀವನ ಮುಗಿದು ಹೋಗುತ್ತೆ. ಭಗವಂತನ ವಿಚಾರ ಹಾಗಲ್ಲ. ಅವನೊಂದು ಉದ್ದೇಶಕ್ಕಾಗಿ ಅವತಾರವನ್ನು ಮಾಡ್ತಾನೆ, ಆ ಉದ್ದೇಶ ಪೂರ್ಣವಾದ ಮೇಲೆ ಹೊರಟು ಹೋಗ್ತಾನೆ. ಅಂದರೆ ನಮ್ಮ ಕಣ್ಣುಗಳಿಗೆ ಅವನು ಮಾಯವಾಗಿ ಹೋಗುವಂಥವನಾಗುತ್ತಾನೆ. ಹೀಗೆ ಭಗವಂತನ ಅವತಾರ ಅನ್ನುವಂಥದ್ದು. ಎರಡನೆಯ ನಾಮ ಸ್ಕಂದಧರಃ ಎನ್ನುವಂಥದ್ದು. ಸರಳವಾದಂಥ ಅರ್ಥ ಧರಃ ಅಂತಂದ್ರೆ ಧರಿಸುವವನು ಅಂತ ಅರ್ಥ. ಸ್ಕಂದನನ್ನ ಧರಿಸುವವನು ಸ್ಕಂದಧರಃ. ವಿಶೇಷವಾದಂತಹ ಅರ್ಥವನ್ನು ನಾವಿಲ್ಲಿ ಗಮನಿಸಬೇಕು. ಸ್ಕಂದಂ ಧರ್ಮಪಥಂ ಧಾರಯತೀತಿವ ಸ್ಕಂದಧರಃ. ಅಂದ್ರೆ ಧರ್ಮದ ಮಾರ್ಗವನ್ನ ಧರಿಸಿ ನಮಗೆ ತೋರಿಸ್ತಾ ಇದ್ದಾನೆ ಪರಮಾತ್ಮ. ಈ ಜಗತ್ತಿಗೆ ನಾವು ಬರುವಾಗ ಭಯ ಪಡ್ತೀವಿ, ಅಯ್ಯೋ ಈ ಜೀವನದಲ್ಲಿ ಕಷ್ಟ ಇದೆ, ಕಷ್ಟವನ್ನು ಎದುರಿಸೋದು ನಮ್ಮ ಕೈಯಲ್ಲಿ ಆಗೋದಿಲ್ಲ, ನಾವು ಹೇಗೆ ಈ ಜೀವನಕ್ಕೆ ಹೋಗೋದು ಅಂತ ಭಗವಂತನಲ್ಲಿ ಮೊರೆ ಇಟ್ಟಿರಬಹುದು. ಅದಕ್ಕಾಗಿಯೇ ಭಗವಂತ ರಾಮಾವತಾರದಲ್ಲಿ ಬಂದು ಕಾಡಿಗೆ ಹೋಗಿ ಕಷ್ಟವನ್ನು ಅನುಭವಿಸಿದಂತಹ ವಿಚಾರ ನಾವೆಲ್ಲ ನೋಡ್ತೀವಿ. ಕೃಷ್ಣನಾಗಿ ಜನ್ಮ ಧಾರಣೆ ಮಾಡಿದಾಗ ಶಮಂತಕ ಮನಿಯನ್ನು ಕದ್ದವನು ಅಂತ ಅವನಿಗೆ ಅಪವಾದ ಕೂಡ ಬಂದಿತ್ತು. ಶಮಂತಕ ಮನಿಯನ್ನು ಭಗವಂತ ಕದ್ದಿರಲಿಲ್ಲ, ಅದರ ಅವಶ್ಯಕತೆ ಅವನಿಗೆ ಏನಿತ್ತು? ಆದರೂ ಅವನಿಗೆ ಅಪಮಾನ ಆಯಿತು, ಅವಮಾನ ಆಯಿತು, ಕಳ್ಳ ಎನ್ನುವಂಥ ಹೆಸರು ಬಂತು. ಹೀಗೆ ತಾನು ಧರ್ಮ ಮಾರ್ಗದಲ್ಲಿ ನಡೆದು ಧರ್ಮ ಮಾರ್ಗದಲ್ಲಿ ಹೋಗುವಾಗ ಕಷ್ಟಗಳು ಬರೋದು ಸಹಜ ಎನ್ನುವಂಥದ್ದನ್ನು ತಿಳಿಸುವುದಕ್ಕಾಗಿ ಭಗವಂತನ ಅವತಾರ ಆಗುತ್ತಲ್ಲ, ಅದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸ್ಕಂದಧರಃ. ಮುಂದಿನ ನಾಮ ಧುರ್ಯಃ. ಧುರಂ ವಹತಿ ಸಮಸ್ತ ಭೂತ ಜನ್ಮಾದಿ ಲಕ್ಷಣಂ ಇತಿ ಧುರ್ಯಃ ಅಂತ. ಅಂದರೆ
ಎಲ್ಲ ಪ್ರಾಣಿಗಳ ಜನ್ಮವೇ ಮುಂತಾದಂತಹ ರೂಪದ ಹೊರೆಯನ್ನು ಆ ಭಗವಂತ ಹೊತ್ತಿರ್ತಾನೆ. ಆ ಭಗವಂತ ನಮ್ಮೆಲ್ಲರ ಭಾರವನ್ನು ಹೊತ್ತವನು. ಆದ್ದರಿಂದಲೇ ಅವನು ಧುರ್ಯ ಅಂತ ಕರೆಸ್ಕೊಳ್ಳುತ್ತಾನೆ. ಮುಂದಿನ ನಾಮ ವರದಃ ಅಂತ. ವರಂ ದದಾತೀತಿ ವರದಃ. ವರಗಳನ್ನೇ ಕೊಡ್ತಾ ಇದ್ದಾನೆ ಭಗವಂತ. ಪರಮ ಸುಖ ಎನ್ನುವಂತಹ ವರವನ್ನು ಪರಮಾತ್ಮ ಕೊಡ್ತಾನೆ. ಆದ್ದರಿಂದ ಅವನನ್ನು ವರದ ಅಂತ ಹೇಳ್ತಾ ಇದ್ದೀವಿ. ಮುಂದಿನ ನಾಮ ವಾಯು ವಾಹನ. ಭಗವಂತ ಗರುಡ ವಾಹನ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ವಾಯುವಾಹನ ಅಂತ. ಹಾಗಾದರೆ ಅರ್ಥ ಏನು ಅಂತಂದರೆ, ವಾಯು ಅನ್ನುವಂಥದ್ದು ಎಲ್ಲ ಕಡೆಗೂ ವ್ಯಾಪ್ತವಾಗಿದೆ. ಹಾಗೆ ಭಗವಂತ ಎಲ್ಲ ಕಡೆಗೂ ವ್ಯಾಪ್ತನಾದವನು. ವಾಯುವನ್ನು ವಾಹನವಾಗಿ ಉಳ್ಳವನು ಭಗವಂತ. ಆದ್ದರಿಂದ ವಾಯುವಾಹನ. ಇನ್ನೂ ಒಂದು ಅರ್ಥದಲ್ಲಿ ಆ ವಾಯುವನ್ನು ಚಲಿಸುವಂತೆ ಮಾಡುವನು ಆ ಪರಮಾತ್ಮ. ವಾಯುವನ್ನು ಚಲಿಸುವಂತೆ ಮಾಡುತ್ತಾನೆ ಮತ್ತು ಆ ವಾಯುವಿನ ಮೇಲೆ ತಾನೇ ಕುಳಿತಿರುವಂಥವನಾಗಿದ್ದಾನೆ. ಹಾಗಾಗಿ ಭಗವಂತನನ್ನು ವಾಯುವಾಹನ ಅಂತ ಹೇಳ್ತಾ ಇದ್ದೀವಿ. ಮರುತಃ ಸಪ್ತ ಆವಹಾದೀನ್ ವಾಹಯತೀತಿ ವಾಯುವಾಹನ ಅಂತ ಭಾಷ್ಯದಲ್ಲಿ ಹೇಳಲಾಗತ್ತೆ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯರು ಇದಕ್ಕೆ ಅರ್ಥವನ್ನು ಹೇಳುವಾಗ 7 ರೀತಿಯಾದಂತಹ ವಾಯುಗಳನ್ನು ಉಲ್ಲೇಖ ಮಾಡುತ್ತಾರೆ. ಅವಹ, ಪ್ರವಹ, ಅನುವಹ, ಸಂವಹ, ವಿವಹ, ವರಾವಹ, ಪರಿವಹ ಅಂತ. ಈ ವಾಯುಗಳು ಎಲ್ಲಿದ್ದಾವೆ ಅಂತ ಹೇಳಿದ್ರೆ, ಭೂಮಿ ಮತ್ತು ಮೇಘಗಳ ನಡುವೆ ಬೀಸುವಂತಹ ವಾಯು ಅದನ್ನು ಅವಹ ಅಂತ ಹೇಳ್ತಾರೆ. ಮೇಘ ಮತ್ತು ಸೂರ್ಯನ ನಡುವೆ ಬೀಸುವಂತಹ ವಾಯುವಿಗೆ ಪ್ರವಹ ಅಂತ ನಾಮ ಇದೆ. ಸೂರ್ಯ ಮತ್ತು ಚಂದ್ರನ ನಡುವೆ ಬೀಸುವಂತಹ ಗಾಳಿಯನ್ನು ಅನುವಹ ಅಂತ ಹೇಳ್ತಾರೆ. ಚಂದ್ರನಿಗೆ ಮತ್ತು ನಕ್ಷತ್ರಗಳ ನಡುವೆ ಬೀಸುವಂತಹ ಗಾಳಿಯನ್ನು ಸಂವಹ ಅಂತ ಹೇಳ್ತಾರೆ. ನಕ್ಷತ್ರ ಹಾಗೂ ಗ್ರಹಗಳ ನಡುವೆ ಬೀಸುವಂತಹ ಗಾಳಿಯನ್ನು ವಿವಹ ಅಂತ ಹೇಳ್ತಾರೆ. ಗ್ರಹಗಳಿಗೆ ಮತ್ತು ಸಪ್ತರ್ಷಿ ಮಂಡಲದ ಮಧ್ಯೆ ಬೀಸುವಂತಹ ಗಾಳಿ ಇದೆಯಲ್ಲ, ಅದನ್ನು ಪರಾವಹ ಅಂತ ಹೇಳ್ತಾರೆ. ಸಪ್ತರ್ಷಿ ಮಂಡಲ ಹಾಗೂ ಧ್ರುವ ನಕ್ಷತ್ರದ ನಡುವೆ ಬೀಸುವಂತಹ ಗಾಳಿಯನ್ನು ಪರಿವಹ ಅಂತ ಹೇಳ್ತಾರೆ. ಹೀಗೆ 7 ವಾಯುಗಳನ್ನು ಅಥವಾ ಈ 7 ರೀತಿಯಾದಂತಹ ಗಾಳಿಯನ್ನು ಭಗವಂತ ಆವರಿಸಿಕೊಂಡಿದ್ದಾನೆ. ಅದು ಬೀಸುವಂತೆ ಮಾಡ್ತಾ ಇದ್ದಾನೆ. ಅದರ ಒಳಗಡೆ ತಾನೇ ಅಧಿಷ್ಠಿತನಾಗಿದ್ದಾನೆ. ಹಾಗಾಗಿ ಭಗವಂತನನ್ನು ವಾಯುವಾಹನ ಅಂತ ಹೇಳ್ತಾ ಇದ್ದೀವಿ. ಮುಂದಿನ ನಾಮ ವಾಸುದೇವ. ವಸತಿ, ವಾಸಯತಿ, ಆಚ್ಛಾದಯತಿ ಸರ್ವಂ ಇತಿ ವಾಸುಃ. ದಿವ್ಯತಿ, ಕ್ರೀಡತಿ, ವಿಜಿಗೀಷತೆ, ವ್ಯವಹರತಿ, ದ್ಯೋತತೆ, ಸ್ತೂಯತೆ, ಗಚ್ಚತಿ ಇತಿ ವಾ ದೇವಃ. ವಾಸುಶ್ಚಾಸೌ ದೇವಶ್ಚ ವಾಸುದೇವಃ. 2 ನಾಮಗಳಿದೆ. ಒಂದು ವಾಸು ಅಂತ, ಎರಡನೇದ್ದು ದೇವಃ ಅಂತ. ದೇವಃ ಅಂತಂದರೆ ಸ್ತುತಿಸಲ್ಪಡುವವನು ಅಂತ ಅರ್ಥ. ಅಷ್ಟೇ ಅಲ್ಲ, ಕ್ರೀಡತಿ, ವಿಜಿಗೀಷತೆ, ವ್ಯವಹರತಿ, ದ್ಯೋತತೆ ಎನ್ನುವಂಥ ಅರ್ಥಗಳೆಲ್ಲ ದೇವಃ ಎನ್ನುವಂಥ ಶಬ್ದದಲ್ಲಿ ನಾವು ನೋಡ್ತೀವಿ. ಭಗವಂತ ದಿವ್ಯತಿ ಅಂತ ಹೇಳಿದ್ರೆ ಸೃಷ್ಟ್ಯಾದಿಗಳನ್ನು ಮಾಡ್ತಾನೆ. ಸೃಷ್ಟಿಯನ್ನು ಮಾಡ್ತಾನೆ, ಪಾಲನೆ ಮಾಡ್ತಾನೆ, ಸಂಹಾರ ಮಾಡ್ತಾನೆ. ಅದರ ಜೊತೆಗೆ ಆಟ ಆಡ್ತಾ ಇದ್ದಾನೆ. ಹಾಗಾಗಿ ಕ್ರೀಡತಿ ಅಂತ ಕರೆಸ್ಕೊಳ್ತಾನೆ. ದುಷ್ಟರನ್ನು ಸಂಹಾರ ಮಾಡೋದು, ಅಥವಾ ಇಲಿಯನ್ನು ಬೆಕ್ಕು ಸಾಯಿಸುತ್ತೆ, ಆದರೆ ಸುಮ್ಮನೆ ಸಾಯಿಸೋದಿಲ್ಲ, ಅದನ್ನು ಸ್ವಲ್ಪ ಆಟ ಆಡಿಸಿ ಸಾಯಿಸುತ್ತೆ. ಹಾಗೆ ಭಗವಂತ ಈ ಜಗತ್ತಿನ ಜೊತೆಗೆ ಆಟ ಆಡ್ತಾ ಇದ್ದಾನೆ, ಜಗತ್ತಲ್ಲಿರುವಂತಹ ದುಷ್ಟ ಜನರ ಜೊತೆಯಲ್ಲಿ. ಅನಂತರ ಅವರನ್ನು ಜಯಿಸ್ತಾನೆ. ಹಾಗಾಗಿ ವ್ಯವಹಾರ ಮಾಡುತ್ತಾ ಇದ್ದಾನೆ. ಚೈತನ್ಯ ರೂಪದಿಂದ ಬೆಳಗುತ್ತಾ ಇದ್ದಾನೆ.
ಆದ್ದರಿಂದ ಅವನನ್ನು ದೇವ ಅಂತ ಹೇಳ್ತೀವಿ. ಎಂತಹ ದೇವ ಅಂತಂದರೆ ವಾಸುದೇವ. ವಾಸು ಅನ್ನುವಂತಹ ಶಬ್ದಕ್ಕೆ ಎರಡು ಅರ್ಥ ಇದೆ. ಒಂದು ವಾಸ ಮಾಡ್ತಾನೆ ಅಂತ, ಇನ್ನೊಂದು ಎಲ್ಲವನ್ನ ಮುಚ್ಚಿಬಿಟ್ಟಿರ್ತಾನೆ ಅಂತ ಅರ್ಥ. ಆದ್ದರಿಂದ ತನ್ನ ಒಂದು ಶಕ್ತಿಯಿಂದ, ತನ್ನ ಒಂದು ಕಾಂತಿಯಿಂದ ಜಗತ್ತೆಲ್ಲವನ್ನ ಮುಚ್ಚಿದಂತಹ ಭಗವಂತ ಜಗತ್ತಿನೊಡನೆ ಕ್ರೀಡಿಸುವಂಥವನಾಗ್ತಾ ಇದ್ದಾನೆ. ಹಾಗಾಗಿ ಭಗವಂತನ ಹೆಸರು ವಾಸುದೇವ. ಮುಂದಿನ ನಾಮ ಬೃಹದ್ ಭಾನು. ಬೃಹಂತೋ ಭಾನವೋ ಯಸ್ಯ ಚಂದ್ರ ಸೂರ್ಯಾದಿಗಾಮಿನಃ ತೈರ್ವಿಶ್ವಂ ಭಾಸಯತಿ ಯಹ ಸಹ ಬೃಹದ್ ಭಾನು ಉಚ್ಯತೆ. ಆ ಭಗವಂತ ಬೃಹದ್ ಭಾನು ಅಂತ ಯಾಕೆ ಕರೆಸ್ಕೊಳ್ತಾನೆ ಅಂತಂದರೆ, ಸೂರ್ಯ ಚಂದ್ರರನ್ನು ಮೀರಿ ಹೋಗುವಂತಹ ಶಕ್ತಿ. ಆ ಸೂರ್ಯ ಚಂದ್ರರು ಅವರಿಂದ ಸ್ರವಿಸ್ತಾ ಇರುವಂತಹ ರಶ್ಮಿಗಳೇನಿದ್ದಾವೆ, ಕಾಂತಿಗಳೇನಿದ್ದಾವೆ, ಅವುಗಳನ್ನು ಮೀರಿಸುವಂತಹ ಕಾಂತಿ ಭಗವಂತನದ್ದು. ಆದ್ದರಿಂದ ಭಗವಂತನನ್ನು ಬೃಹದ್ ಭಾನು ಅಂತ ಹೇಳ್ತಾ ಇದ್ದೀವಿ. ಭಾನು ಅಂತ ಹೇಳಿದ್ರೆ ಬೃಹತ್ತಾಗಿರುವಂಥದ್ದು, ಅತ್ಯಂತ ದೊಡ್ಡದಾದಂತಹ ಭಾನು ಭಗವಂತನಾಗಿದ್ದಾನೆ ಎನ್ನುವಂಥದ್ದು ಸರಳವಾದಂತಹ ಅರ್ಥ. ಮುಂದಿನ ನಾಮ ಆದಿದೇವ. ಆದಿದೇವ, ಆದಿ ಅಂತಂದರೆ ಮೊದಲು, ದೇವ ಅಂತಂದರೆ ಒಡೆಯ ಅಂತ ಅರ್ಥ. ಇಲ್ಲಿ ಆದಿದೇವ ಅಂತ ಹೇಳಿದ್ರೆ ಮೊದಲಿನಿಂದಲೂ ಈ ಜಗತ್ತಿಗೆ ಆ ಭಗವಂತ ಒಡೆಯನಾಗಿದ್ದಾನೆ. ಹಾಗಾಗಿ ಆದಿದೇವ. ಆದಿಹಿ ಕಾರಣಂ, ಇನ್ನೊಂದರ್ಥದಲ್ಲಿ ಈ ಜಗತ್ತಿಗೆ ಕಾರಣ ಯಾರು ಅಂತ ಹೇಳಿದ್ರೆ ಭಗವಂತ. ಆದ್ದರಿಂದ ಅವನನ್ನು ಆದಿ ಅಂತ ಹೇಳ್ತಾ ಇದ್ದೀವಿ. ಸಚಾಸೌ ದೇವಶ್ಚ ಇತಿ ಆದಿದೇವ ಅಂತಾದರೂ ಅರ್ಥ ಮಾಡಿಕೊಳ್ಳಬಹುದು. ಕೊನೆಯ ನಾಮ ಪುರಂದರ. ಪುರಂದರ ಅಂತಂದರೆ ಸುರಶತ್ರುಣಾಂ ಪುರಧಾರಣಾತ್ ಪುರಂದರ. ದೇವತೆಗಳ ಶತ್ರುಗಳ ಪುರವನ್ನು ಭಗವಂತ ಸೀಳ್ತಾನೆ. ಹಾಗಾಗಿ ಆ ಭಗವಂತನ ಹೆಸರು ಪುರಂದರ ಎನ್ನುವಂಥದ್ದು. ನಾಳೆ ಮುಂದಿನ ಶ್ಲೋಕದ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.